ನಮಸ್ಕಾರ ವಿದ್ಯಾರ್ಥಿಗಳೇ, ನಾವು ಹಿಂದಿನ ತರಗತಿಯಲ್ಲಿ ಭಾರತದ ಒಂದು ಶ್ರೇಷ್ಠ ರಾಜಮನೆತನ ಮತ್ತು ಇಡೀ ದಕ್ಷಿಣ ಭಾರತದ ಹಿಂದೂ ಸಾಮ್ರಾಜ್ಯವನ್ನು ಪೋಷಣೆ ಮಾಡಿರ್ತಕ್ಕಂತಹ ಒಂದು ದೊಡ್ಡ ಸಾಮ್ರಾಜ್ಯ ಯಾವುದಂದರೆ ಅದು ವಿಜಯನಗರ ಸಾಮ್ರಾಜ್ಯ ಅಂತ ಹೇಳ್ಬೋದು. ಯಾವುದು ಈ ವಿಜಯನಗರ ಸಾಮ್ರಾಜ್ಯವು ಐತಲ್ಲ, 1336ರಿಂದ 1665ರವರೆಗೆ ಇದೇನು ಮಾಡ್ತು, ತನ್ನ ದಕ್ಷಿಣ ಭಾರತದಲ್ಲಿ ಒಂದು ಹಿಂದೂ ಧರ್ಮದ ಕಲೆ ಆಗಿರ್ಬೋದು ಮತ್ತು ಸಂಸ್ಕೃತಿಯನ್ನು ಮತ್ತು ಇಡೀ ಭಾರತದಲ್ಲಿರ್ತಕ್ಕಂಥ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಲು ಒಂದು ಪ್ರಯತ್ನ ಮತ್ತು ಪೋಷಣೆ ಮಾಡ್ತಕ್ಕಂಥ ಒಂದು ಸಾಮ್ರಾಜ್ಯ ಯಾವುದಂತಂದರೆ ಅದು ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಜಿಲ್ಲೆಯಲ್ಲಿ, ಅಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿರ್ತಕ್ಕಂಥ ಹಂಪಿಯಲ್ಲಿರ್ತಕ್ಕಂಥ ಉದಯವಾಗಿರ್ತಕ್ಕಂಥ ಈ ವಿಜಯನಗರ ಸಾಮ್ರಾಜ್ಯವು ಅಂತ ನಾವು ಹೇಳ್ಬೋದು. ಯಾಕಂದರೆ ಇಡೀ ದಕ್ಷಿಣ ಭಾರತದಲ್ಲೇ ಒಂದು ಹಿಂದೂ ಧರ್ಮಕ್ಕೆ ಪೋಷಣೆ ಮಾಡತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ರಾಜಮನೆತ ನಾವು ವಿಜಯನಗರ ಸಾಮ್ರಾಜ್ಯ ಅಂತ ಹೇಳ್ಬೋದು. ಹಾಗಾದರೆ ವಿದ್ಯಾರ್ಥಿಗಳೇ, ಈ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರಪ್ಪ ಅಂತಂದರೆ ನೀವು ಕೇಳ್ಬೋದು. ಈ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕ ಯಾರಪ್ಪ ಅಂದರೆ ಅಕ್ಕ ಬುಕ್ಕರು ಅಂತ ನಾವು ಹೇಳ್ಬೋದು. ಅಕ್ಕ ಮತ್ತು ಬುಕ್ಕರಾಯರು ಅಂತ ಹೇಳ್ಬೋದು. ಇವರು ಪ್ರಮುಖವಾಗಿ ಸಂಗಮ ವಂಶದ ಪ್ರಮುಖವಾಗಿರ್ತಕ್ಕಂಥ ರಾಜರು ಅಂತ ಹೇಳ್ಬೋದು. ಯಾವಪ್ಪ ಅಂತಂದರೆ ನೀವು ಹೇಳ್ಬೋದು, ಸ್ಥಾಪಕ ಯಾರು, ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕ ಯಾರು? ಸ್ಥಾಪಕ ಅಕ್ಕ ಮತ್ತು ಬುಕ್ಕರಾಯರು. ನೋಡಿ, ಈ ವಿಜಯನಗರ ಸಾಮ್ರಾಜ್ಯದ ಒಂದು ಸ್ಥಾಪಕ ಯಾರಂದ್ರೆ ಅಕ್ಕ ಬುಕ್ಕರಾಯರು. ಇವರು ಪ್ರಮುಖವಾಗಿ ಸಂಗಮ ವಂಶಸ್ಥರು. 4 ಆಗಿರ್ತಕ್ಕಂಥ ವಂಶ ಬರ್ತವು, ನಾನು ಆಮೇಲೆ ಹೇಳ್ತೀನಿ. ಇವರು ಸಂಗಮ ವಂಶದವರು ಅಂತ ಹೇಳ್ಬೋದು. ಯಾರು? ಸಂಗಮ ವಂಶದವರು. ಸಂಗಮ ವಂಶ. ಹಾಗಾದರೆ ವಿದ್ಯಾರ್ಥಿಗಳೇ, ಸ್ಥಾಪಕ ಅಕ್ಕ ಮತ್ತು ಬುಕ್ಕರು ರಾಯರು ಅಂತ ಆದರೆ, ಹಾಗಾದರೆ ಈ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದು ಆಗಿತ್ತು ಅಂತಂದರೆ ನಾವು ಹೇಳ್ಬೋದು ಬಳ್ಳಾರಿ ಜಿಲ್ಲೆ ಇರ್ತಕ್ಕಂಥ ಒಂದು ಯಾವುದು ತುಂಗಾಭದ್ರಾ ನದಿ ದಡದಲ್ಲಿರ್ತಕ್ಕಂಥ ಹಂಪಿ ಅಂದರೆ ಈಗಿನ ವಿಜಯನಗರ ಅಂತ ಹೇಳ್ಬೋದು. ಆಗ ಹಂಪಿಯನ್ನು ಅವರು ವಿಜಯನಗರ ಅಂತ ಹೆಸರಿಂದ ಕರೀತಿದ್ರು. ಹಾಗಾಗಿ ನಾವು ಏನನ್ಬೋದು, ರಾಜಧಾನಿ ಯಾವುದಂತ ಬರೀಬೋದು, ರಾಜಧಾನಿ ಹಂಪಿ. ವಿಜಯನಗರ ಕೂಡ ಅದರ ಹೆಸರು. ಅವರು ರಾಜರು ಇಟ್ಟಿರ್ತಕ್ಕಂಥ ಹೆಸರು ವಿಜಯನಗರ. ನೋಡಿ, ಈ ವಿಜಯನಗರ ಸಾಮ್ರಾಜ್ಯದ ಒಂದು ರಾಜಧಾನಿ ಯಾವುದಾಗಿತ್ತು ಅಂದ್ರೆ ಹಂಪಿ ಅಥವಾ ವಿಜಯನಗರ. ಇದು ಎಲ್ಲಿತ್ತು? ತುಂಗಾಭದ್ರಾ ನದಿಯ ದಡದಲ್ಲಿರ್ತಕ್ಕಂಥ ಸ್ಥಾಪನೆ ಆಗಿತ್ತು. ಯಾವ ನದಿ? ಇಲ್ಲಿ ಬರೆಯೋಣ, ತುಂಗಾಭದ್ರಾ ನದಿ. ತುಂಗಾಭದ್ರಾ ಆಗಿರ್ತಕ್ಕಂಥ ನದಿಯಾಗಿರ್ತಕ್ಕಂಥ ದಡ ಯಾವುದು? ನದಿಯಾಗಿರ್ತಕ್ಕಂಥ ದಡದಲ್ಲಿ ಸ್ಥಾಪನೆ ಆಯಿತು. ಯಾವುದು? ಈ ರಾಜಧಾನಿ ಹಂಪಿ. ಹಾಗಾದರೆ ವಿದ್ಯಾರ್ಥಿಗಳೇ, ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ಇಲ್ಲಿ ಸಂಗಮ ವಂಶ ಅಂತ ಬಂದ್ಬಿಡ್ತು. ಹಾಗಾದರೆ ಸಂಗಮ ವಂಶ ಅಂದರೆ ಎಷ್ಟು ವಂಶಗಳಿದ್ವು ಅಂತ ನೀವು ಕೇಳ್ಬೋದು. ಇಲ್ಲಿ 4 ವಂಶಗಳು ಬರ್ತವೆ. ಯಾವ್ಯಾವಪ್ಪ ಅಂತಂದರೆ ಪ್ರಮುಖವಾಗಿ ಬರ್ತಕ್ಕಂಥದ್ದು ಮೊದಲನೇ ವಂಶ ಯಾವುದಂತಂದರೆ ಅದು ಸಂಗಮ ವಂಶ ಅಂತಲೇ ಹೇಳ್ಬೋದು. ಎರಡನೇದು ಸಂಗಮ ಆದರೆ, ಎರಡನೇದು ತುಳು ವಂಶ, ಮೂರನೇದು ಸಾಳುವ ವಂಶ, 4ನೇದು ಅರವೀಡು ವಂಶ ಎಂಬ ಪ್ರಮುಖವಾಗಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಈ 4 ವಂಶಗಳು ಆಳಿದವು. ಯಾವ್ಯಾವು ಅಂತ ನಾವು ಇಲ್ಲಿ ಬರೆಯೋಣ. ಒಂದನೇದು ಸಂಗಮ ವಂಶ ಅಂತ ಹೇಳ್ಬೋದು. ಎರಡನೇದು ತುಳುವ ವಂಶ ಆಗಿರ್ಬೋದು. ಮೂರನೇದು ಯಾವುದಪ್ಪ ಅಂದರೆ ಸಾಳುವ ವಂಶ. 4ನೇದು ಅರವೀಡು ವಂಶ. ನೋಡಿ, ಪ್ರಮುಖವಾಗಿ ಬರ್ತಕ್ಕಂಥ ಇವು 4 ಮನೆತನಗಳು ಈ ವಿಜಯನಗರ ಸಾಮ್ರಾಜ್ಯವನ್ನು ಆಳಿ ಏನು ಮಾಡ್ತವು, ಒಂದು ಇಡೀ ದಕ್ಷಿಣ ಭಾರತದಲ್ಲೇ ಶ್ರೇಷ್ಠ ಸಾಮ್ರಾಜ್ಯ ಎನಿಸಿಕೊಳ್ಳುವಂತಹ ಪ್ರಯತ್ನ ಮಾಡಿದವರು ಈ 4 ಮನೆತನದಾಗಿರ್ತಕ್ಕಂಥ ವಂಶಸ್ಥರು ಸೇರಿ
ತನ್ನ ವಿಜಯನಗರ ಸಾಮ್ರಾಜ್ಯವನ್ನು ಒಂದು ಉತ್ತುನ್ನತ ಮಟ್ಟ ಆಗಿರ್ತಕ್ಕಂಥ ಒಂದು ಸಾಮ್ರಾಜ್ಯವನ್ನಾಗಿ ಮಾಡಿದರು. ಹಾಗಾಗಿ ಪ್ರಮುಖವಾಗಿ ಬರ್ತಕ್ಕಂಥ ನಾವು ಒಂದನೇದರಲ್ಲಿ ಸಂಗಮ ವಂಶ ಅಂತ ಅಂದ್ವಿ. ಈ ಸಂಗಮ ವಂಶದಲ್ಲಿ ಸ್ಥಾಪನೆ ಮಾಡ್ತಕ್ಕಂಥದ್ದು ಹಕ್ಕ ಬುಕ್ಕರಾಯರು ಕೆಲವು ವರ್ಷಗಳ ಕಾಲ ಏನು ಮಾಡಿದ್ರು, ಇವರು ಆಡಳಿತ ಮಾಡಿ ಮತ್ತೆ ಬರ್ತಕ್ಕಂಥ ಒಬ್ಬ ರಾಜ ಬರ್ತಾನೆ. ಅವನು ಪ್ರಮುಖವಾಗಿರ್ತಕ್ಕಂಥ ಅಂದ್ರೆ ಇದರಲ್ಲೇ ಅತ್ಯುನ್ನತ ಆಗಿರ್ತಕ್ಕಂಥ ರಾಜ ಪ್ರೌಢದೇವರಾಯ ಅಂತ ಬರ್ತಾನ, ಅಥವಾ ಎರಡನೇ ದೇವರಾಯನ ಅಂತ ನಾವು ಕರಿಬಹುದು. ಪ್ರೌಢದೇವರಾಯ ಬರ್ತಾನ. ಪ್ರೌಢ ದೇವರಾಯ ಇವನೇನ್ ಮಾಡಿದ, ಈ ಸಂಗಮ ವಂಶದಲ್ಲಿ ಒಂದು ಅತ್ಯುನ್ನತ ಆಗಿರ್ತಕ್ಕಂಥ ರಾಜ ಅಂತ ಹೇಳ್ಬೋದು. ಇವನಿಗೆ ಎರಡನೇ ದೇವರಾಯನ ಅಂತಾನು ಕರಿತಿದ್ರು. ಎರಡನೇ ದೇವರಾಯ ಅಂತಾನು ಕೂಡ ಕರಿತಿದ್ರು. ಇವನು ನೋಡಿ, ಈ ಪ್ರಮುಖವಾಗಿ ಯಾವುದು ವಿಜಯನಗರ ಸಾಮ್ರಾಜ್ಯದಲ್ಲಿ ಸಂಗಮ ವಂಶದಲ್ಲಿ ಹಕ್ಕ ಬುಕ್ಕರನ್ನ ಆಡಿದ ನಂತರ ಬರ್ತಕ್ಕಂತಹ ಒಬ್ಬ ಅತ್ಯುನ್ನತ ಆಗಿರ್ತಕ್ಕಂಥ ರಾಜ ಯಾವುದಂದ್ರೆ ಪ್ರೌಢದೇವರಾಯ. ಇವನು ಎರಡನೇ ದೇವರಾಯನ ಅಂತಾನೂ ಕೂಡ ನಾವು ಕರೆದ್ವಿ. ಹಾಗಾದ್ರೆ ಏನ್ ಮಾಡಿದ ಇವರು ಅತ್ಯುನ್ನತ ರಾಜ ಅನ್ನಕ್ಕೆ ಏನು ಕೆಲಸ ಮಾಡಿ ಅತ್ಯುನ್ನತ ರಾಜ ಅನ್ಕೊಂಡ ಅಂತ ನೀವು ಕೇಳ್ಬೋದು. ಆ ಸಂದರ್ಭದಾಗ ಈ ಪ್ರೌಢದೇವರಾಯ ಏನ್ ಮಾಡಿದ, ಮೊದಲನೇದು ಇವನು ಸುತ್ತಮುತ್ತ ಅಂದ್ರೆ ಹಂಪಿ ಇರ್ತಕ್ಕಂಥ ವಿಜಯನಗರ ಸಾಮ್ರಾಜ್ಯದ ಸುತ್ತಮುತ್ತ ಆಗಿರ್ತಕ್ಕಂಥ ನಾಯಕರು, ಅಂದ್ರೆ ಅಲ್ಲಿರ್ತಕ್ಕಂಥ ಸುತ್ತಮುತ್ತ ಕೆಲವೊಂದು ಅಲ್ಲಿರ್ತಕ್ಕಂಥ ಪಲ್ಲವರು, ಕಂಚಿಯ ಪಲ್ಲವರು, ಈ ಕಡೆ ಹಲವಾರು ರೀತಿಯಾಗಿರ್ತಕ್ಕಂಥ ರಾಜರನ್ನ ತಡೆಗಟ್ಟಲು ಏನು ಮಾಡಿದ, ಒಂದು ಸೈನ್ಯವನ್ನು ಪರಿಷ್ಕರಿಸಿದ. ಮತ್ತು ಪ್ರಮುಖವಾಗಿ ಏನ್ ಮಾಡಿದಪ್ಪ ಅಂದ್ರೆ ಅಲ್ಲಿರ್ತಕ್ಕಂಥ ಬಹುಮನಿ ಸುಲ್ತಾನರು ಏನ್ ಮಾಡ್ತಾರ, ಪದೇ ಆಗಿ ವಿಜಯನಗರ ಸಾಮ್ರಾಜ್ಯದ ಮೇಲೆ ಏನ್ ಮಾಡ್ತಿದ್ರು, ಆಕ್ರಮಣ ಮಾಡ್ತಿದ್ರು. ಅದನ್ನು ತಡೆಕೊಳ್ಳಲು ಸೈನ್ಯವನ್ನು ಪರಿಷ್ಕರಿಸಲು ಅವನು ಮುಂದಾದ. ತದನಂತರ ಆ ಸೈನ್ಯವನ್ನು ಪರಿಷ್ಕರಿಸಲು ಇವೆರಡೂ ಪ್ರಮುಖ ಕಾರಣವಲ್ಲದೆ ಮತ್ತು ಪ್ರಮುಖವಾಗಿರ್ತಕ್ಕಂಥ ಇನ್ನೊಂದು ಕಾರಣ ಏನಪ್ಪಾ ಅಂತಂದ್ರೆ, ಈ ವಿಜಯನಗರ ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಳ್ಳಲು ಬೇಕಾಗಿರುವ ಒಂದು ಉದ್ದೇಶವೇ ಮೇನ್ ಉದಾಹರಣೆ ಆಗಿರುತ್ತೆ ಅದಕ್ಕೆ. ಹಂಗಾಗಿ ಇವನು ಸೈನ್ಯವನ್ನು ಪರಿಷ್ಕರಿಸಿದ. ಪ್ರೌಢದೇವರಾಯ ಏನಪ್ಪಾ ಅಂದ್ರೆ ಸೈನ್ಯವನ್ನು ಪರಿಷ್ಕರಿಸಿದ. ಮತ್ತೆ ನೆಕ್ಸ್ಟ್ ಇವನ ಕಾಲದಲ್ಲಿ ಏನ್ ಮಾಡಿದ, ಸೈನ್ಯವನ್ನು ಪರಿಷ್ಕರಿಸಿದ ನಂತರ ಅಲ್ಲಿರ್ತಕ್ಕಂಥ ಸುತ್ತಮುತ್ತ ಆಗಿರ್ತಕ್ಕಂಥ ಪ್ರದೇಶ, ಹಂಪಿಯಲ್ಲಿರ್ತಕ್ಕಂಥ ಕೆಲವು ಪ್ರದೇಶಗಳನ್ನು ಆಕ್ರಮಣ ಮಾಡಿ ಪಡಿತಾ ವಿಜಯನಗರ ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಂಡ ಹೋಗ್ತಾ ಹೋದ್ರು. ಅಂದ್ರೆ ಇಡೀ ದಕ್ಷಿಣ ಭಾರತವನ್ನು ಇವರ ಕೈಗೆ ಒಂದು ಆಡಳಿತವನ್ನು ತೆಗೆದುಕೊಂಡ್ಬಿಟ್ರು. ಆ ಸಂದರ್ಭದಲ್ಲಿ ಏನ್ ಮಾಡಿದ, ಮೊದಲನೇ ಘಟ್ಟದಲ್ಲಿ ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ಕೊಂಡವೀಡು ಪ್ರದೇಶವನ್ನು ವಶಪಡಿಸಿಕೊಂಡ. ಯಾರು? ಪ್ರೌಢದೇವರಾಯ. ಯಾವುದು ಪ್ರದೇಶ? ಆಂಧ್ರ ಪ್ರದೇಶದ ಕೊಂಡವೀಡು ಪ್ರದೇಶವನ್ನು ಏನ್ ಮಾಡಿದವ, ವಶಪಡಿಸಿಕೊಂಡ. ಫಸ್ಟ್ ಆಂಧ್ರ ಪ್ರದೇಶದ ಕೊಂಡವೀಡು ಪ್ರದೇಶವನ್ನು ವಶಪಡಿಸಿಕೊಂಡ. ತದನಂತರ ಏನ್ ಮಾಡಿದಪ್ಪ, ಇವನ ಸಾಮ್ರಾಜ್ಯದಲ್ಲಿ ಯಾರು ಈ ಪ್ರೌಢದೇವ ಆಗಿರ್ತಕ್ಕಂಥ ರಾಜನ ಆಳುವ ಸಂದರ್ಭದಲ್ಲಿ ಒಂದು ಪರ್ಷಿಯಾದ ದೇಶದ ಒಬ್ಬ ರಾಯಭಾರಿ ಬಂದ. ಅವನು ಯಾರಪ್ಪ ಅಂದ್ರೆ ಅಬ್ದುಲ್ ರಜಾಕ್. ಅದು ಪರ್ಷಿಯಾದ ದೇಶದ ಯಾವುದು ಅಬ್ದುಲ್ ರಜಾಕ್ ಅಂತ ಬರೆಯೋಣ. ಅಬ್ದುಲ್ ರಜಾಕ್ ಏನ್ ಮಾಡಿದ, ರಾಯಭಾರಿಯಾಗಿ ಬಂದ. ಬಂದು ಏನ್ ಮಾಡಿದ, ಇವನು ಒಂದು ಗ್ರಂಥದಲ್ಲಿ ಬರಿತಾ ಹೋದ. ಏನಂತ, ಈ ಅಬ್ದುಲ್ ರಜಾಕ್ ಯಾರ ಬಗ್ಗೆ, ಈ ಪ್ರೌಢದೇವರಾಯನ ಬಗ್ಗೆ ಬರಿತಾ ಹೋದ. ಯಾರು? ಅಬ್ದುಲ್ ರಜಾಕ್. ಏನಂತ ಬರೀತಾನೆ ಗೊತ್ತಾ, ಇಡೀ ಜಗತ್ತಿನಲ್ಲೇ ನಾನು ಅಡ್ಡಾಡಿ ಎಲ್ಲ ಸಾಮ್ರಾಜ್ಯವನ್ನು ನೋಡಿದ್ದೇನೆ, ಆದರೆ ವಿಜಯನಗರ ಸಾಮ್ರಾಜ್ಯವನ್ನು, ಸಂಪದ್ಭರಿತವಾಗಿರ್ತಕ್ಕಂಥ ವಿಜಯನಗರ ಸಾಮ್ರಾಜ್ಯವನ್ನು ಇದುವರೆಗೂ ನಾನು ಕಂಡಿಲ್ಲ, ಮುಂದೆ ಕೂಡ ಕಾಣುವುದಿಲ್ಲ ಅಂತ ಹೇಳ್ತಾನೆ. ಮತ್ತು ಪ್ರಮುಖವಾಗಿ ಅಲ್ಲಿರ್ತಕ್ಕಂತಹ
ಈ ಕೋಟೆಯು ಯಾವುದು ವಿಜಯನಗರ ಹಂಪಿಯ ಕೋಟೆ ಎಷ್ಟು 7 ಆವರಣಗಳಿಂದ ಕೂಡಿದೆ ಮತ್ತು ಅಲ್ಲಿರ್ತಕ್ಕಂಥ ಲಕ್ಷಾವಧಿಯಾಗಿರ್ತಕ್ಕಂಥ ಸೈನಿಕರು ನೋಡಿ ನಾನು ಏನು ಆಶ್ಚರ್ಯವಾಗಿದ್ದೀನಿ ಅಂತಂದು ಒಂದು ವಾಕ್ಯ ಕೊಡ್ತಾನ ಅಬ್ದುಲ್ ರಜಾಕ್. ಹಾಗೆ ಮುಂದೆ ಬರ್ತಕ್ಕಂಥ ಈ ಸಂಗಮ ವಂಶದಲ್ಲಿ ಪ್ರೌಢದೇವರಾಯ ಇರ್ತಕ್ಕಂಥ ಮುಂದೆ ಬರ್ತಕ್ಕಂಥ ಕೆಲವು ಯಾರು ರಾಜರು ಏನು ಮಾಡ್ತಾರ, ದುರಾಡಳಿತದಿಂದ ಈ ಏನು ಮಾಡ್ತೈತಿ ಸಂಗಮ ವಂಶ ಅಂದರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಸಂಗಮ ವಂಶ ಅಷ್ಟೇ ಏನು ಮಾಡ್ತು ಬದಲಾವಣೆಯಾಗಿ ಈ ತುಳು ವಂಶ ಯಾವುದು ಈ ತುಳು ವಂಶ ಬರ್ತಕ್ಕಂಥ ರಾಜರು ಆಡಳಿತ ಮಾಡಲು ಶುರು ಮಾಡ್ತಾರೆ. ಹಾಗಾಗಿ ತುಳು ವಂಶದಲ್ಲಿ ಬರ್ತಕ್ಕಂಥ ಒಬ್ಬ ಶ್ರೇಷ್ಠ ದೊರೆ ನಿಮಗೆ ಗೊತ್ತಾದ್ರೆ ಹೇಳ್ಬೋದು. ಅಂದರೆ ತುಳು ವಂಶದಲ್ಲಿ ಯಾರು ಬರ್ತಾರಪ್ಪ ಅಂತಂದರೆ ನೋಡ್ರಿ, ಪ್ರಮುಖವಾಗಿ ಯಾರಪ್ಪ ಅಂದರೆ ಶ್ರೀಕೃಷ್ಣ ದೇವರಾಯ ಅಂತ ಹೇಳ್ಬೋದು. ಯಾರಪ್ಪ? ಶ್ರೀಕೃಷ್ಣ ದೇವರಾಯ. ನೋಡಿ, ಸಂಗಮ ವಂಶದಲ್ಲೇ ಪ್ರಮುಖವಾಗಿ ಬರ್ತಕ್ಕಂತಹ ಪ್ರೌಢದೇವರಾಯ ಬಿಟ್ರ ಶ್ರೀಕೃಷ್ಣ ದೇವರಾಯ ತುಳು ವಂಶದ ಒಬ್ಬ ಶ್ರೇಷ್ಠ ದೊರೆ ಅಂತ ಹೇಳ್ಬೋದು. ಅಂದ್ರೆ ಅವನು ಬರೇ ತುಳು ವಂಶದಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ದೊರೆ ಅಲ್ಲ. ಯಾರು ಯಾರು ಶ್ರೀಕೃಷ್ಣ ದೇವ ಇಡೀ ವಿಜಯನಗರ ಸಾಮ್ರಾಜ್ಯದಲ್ಲಿ ಒಬ್ಬ ಶ್ರೇಷ್ಠ ದೊರೆ ಅಂತ ಹೇಳ್ಬೋದು ನಾವು. ಯಾಕಂದ್ರೆ ಇವನ ಕಾಲದಲ್ಲಿ ಉತ್ತುಂಗಟ್ಟಕ್ಕೆ ಮೀರಿದ ಯಾವುದು ಭಾರತೀಯ ಸಂಸ್ಕೃತಿ ಅಂತ ಹೇಳ್ಬೋದು. ಭಾರತೀಯ ಸಂಸ್ಕೃತಿ ಮತ್ತು ಹಿಂದೂ ಧರ್ಮವನ್ನು ಏನು ಮಾಡಿದಮ್ಮ. ಹಾಗಾದ್ರೆ ಇಲ್ಲಿ ಬರೆಯೋಣ, ತುಳುವ ವಂಶದಲ್ಲಿ ಬರ್ತಕ್ಕಂಥ ಯಾರಪ್ಪ? ಶ್ರೀಕೃಷ್ಣ ದೇವರಾಯ. ಇವನು ಹುಲಿ. ಯಾವಲ್ಲಿ? ಹಿಂದೂ ಧರ್ಮದ ಒಂದು ಪೋಷಣೆ ಮಾಡತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿ ಇಸ್ ದ ಕಿಂಗ್. ಏನು ಮಾಡಿದಪ್ಪ ನೋಡಿ, ಶ್ರೀಕೃಷ್ಣ ದೇವರಾಯ ಏನು ಮಾಡಿದಪ್ಪ ಅಂದರೆ ಇಡೀ ಭಾರತದಲ್ಲೇ ಒಂದು ಹಿಂದೂ ಧರ್ಮವನ್ನು ಏಳಿಗೆ ಅಂದರೆ ದಕ್ಷಿಣ ಭಾರತದಲ್ಲಿ ಪ್ರಮುಖವಾಗಿ ಅವನು ಪೋಷಣೆ ಮಾಡಿದ. ಅದನ್ನು ಬಿಟ್ಟು ಇಡೀ ಭಾರತದಲ್ಲೇ ಒಂದು ಸಂಸ್ಕೃತಿ, ಹಿಂದೂ ಸಂಸ್ಕೃತಿಯನ್ನು ಉಳಿಸಲು ಹೋರಾಡಿದ ವ್ಯಕ್ತಿಯಪ್ಪ ಅಂತಂದರೆ ಶ್ರೀಕೃಷ್ಣ ದೇವರಾಯ ಅಂತ ಹೇಳ್ಬೋದು. ಇವನು ಪ್ರಮುಖವಾಗಿ ಮೊದಲನೇದಾಗಿ ಹಲವಾರು ಬಂಡಾಯಗಳನ್ನು ಏನು ಮಾಡಿದ, ಬಂಡಾಯಗಳನ್ನು ಎದುರಿಸ್ತಾ ಏನು ಮಾಡಿದ, ಒಂದು ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿಕೊಂಡು ಹೋಗ್ತಾ ಮುಂದೆ ಹೊರಿದ. ತದನಂತರ ಬರ್ತಕ್ಕಂಥ ಇವನು ರಾಯಚೂರಿನ ರಾಯಚೂರಿನ ದೋ ಹಬ್ಬು ಪ್ರದೇಶವನ್ನು ಏನು ಮಾಡಿದ, ವಶಪಡಿಸಿಕೊಂಡ. ನೋಡಿ, ರಾಯಚೂರಿನ ದೋಹಬ್ ಪ್ರದೇಶ ಅಂದ್ರೆ ಅಲ್ಲಿರ್ತಕ್ಕಂಥ ರಾಯಚೂರು ಮತ್ತು ಬಿಜಾಪುರ ಮಧ್ಯಲಿರ್ತಕ್ಕಂಥ ದೋಹಬ್ ಪ್ರದೇಶಕ್ಕೆ ಹೊಡೆದಾಟ ಆಗ್ತದೆ. ಅಲ್ಲಿ ಮುಸ್ಲಿಮ್ಸ್ ದೊರೆಗಳ ನಡುವೆ ಆ ಪ್ರದೇಶವನ್ನು ಏನೇ ಮಾಡದ, ವಶಪಡಿಸಿಕೊಂಡ. ನಂತರ ಬರ್ತಕ್ಕಂಥ ಹಲವಾರು ಅಂದ್ರೆ ಬೀದರ್ ಆಗಿರ್ಬೋದು ಮತ್ತು ಗುಲ್ಬರ್ಗ ಕೋಟೆಗಳನ್ನು ವಶಪಡಿಸಿಕೊಂಡ. ಯಾವ್ಯಾವು? ಬೀದರ್ ಮತ್ತು ಗುಲ್ಬರ್ಗ ಕೋಟೆಗಳನ್ನು ವಶಪಡಿಸಿಕೊಂಡ. ಕೋಟೆಗಳನ್ನು ಏನು ಮಾಡಿದವ? ಕೋಟೆಗಳನ್ನು ವಶಪಡಿಸಿಕೊಂಡ. ಬರೆಯೋಣ. ನಂತರ ಏನಾಯ್ತಪ್ಪ ಅಂತಂದ್ರೆ ಇವನು ಕೊಳ್ತಾ ಹಲವಾರು ಪ್ರದೇಶಗಳನ್ನು ವಶಪಡಿಸಿಕೊಂಡು ಹೋದ. ಆದರೆ ಈ ಸಾಮ್ರಾಜ್ಯದಲ್ಲಿ ಅವನಿಗೆ ಕೆಲವೊಂದು ವ್ಯಾಪಾರಕ್ಕೆ ಒಂದು ವಿದೇಶಿಗರ ಒಂದು ಅನುಮತಿ ಬೇಕಿತ್ತು. ಅವರು ಏನು ಮಾಡ್ತಿದ್ರು, ಪೋರ್ಚುಗೀಸರಿಗೆ ಏನು ಮಾಡಿದವ, ಅವಕಾಶ ಕೊಟ್ಟ. ವ್ಯಾಪಾರ ಮಾಡಲು ಏನು ಮಾಡಿದ, ಅವಕಾಶ ಕೊಟ್ಟ. ಪೋರ್ಚುಗೀಸರಿಗೆ ವ್ಯಾಪಾರ ಮಾಡಲು ಅನುಮತಿ ಕೊಟ್ಟ. ಯಾಕಂದ್ರೆ ಅವಾಗಿನ ಇರ್ತಕ್ಕಂಥ ವ್ಯಾಪಾರ ಮಾಡಲು ಇವನ್ನ ಯಾರು ಶ್ರೀಕೃಷ್ಣ ದೇವರಾಯನ ಬಗ್ಗೆ ಇವನೇನ್ ಮಾಡಿದ್ರು, ಪೋರ್ಚುಗೀಸರು ಅನುಮತಿ ಪಡೆದು ಆ ರಾಜ್ಯದಲ್ಲಿ ವ್ಯಾಪಾರ ಮಾಡಲು ಏನ್ ಮಾಡಿದ್ರು, ಅನುಮತಿ ಪಡ್ಕೊಂಡ್ರು. ಯಾರು? ಪೋರ್ಚುಗೀಸರು. ತದನಂತರ ಇಲ್ಲಿರ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ಯಾರು ಬಹುಮನಿ ಸುಲ್ತಾನರು ಪದೇ ವಿಜಯನಗರ ಸಾಮ್ರಾಜ್ಯದ ಮೇಲೆ ಆಕ್ರಮಣ ಮಾಡ್ತಿದ್ರಲ್ಲ, ಅದನ್ನ ಏನ್ ಮಾಡಿದ ಶ್ರೀಕೃಷ್ಣರಾಯ ಸಡಿಲಿಲ್ಲ. ಒಂದಿನ ಏನ್ ಮಾಡಿದವ ಶ್ರೀಕೃಷ್ಣ ದೇವರಾಯ
ಸೀದಾ ಬಹುಮನಿ ಸುಲ್ತಾನರಕ್ಕೆ ಸೀದಾ ನುಗ್ಗಿಬಿಡ್ತಾನ. ನುಗ್ಗಿ ಏನು ಮಾಡಿದ, ಅಲ್ಲಿರ್ತಕ್ಕಂಥ ಒಬ್ಬ ಮಂತ್ರಿ, ಯಾರು ಬಹುಮನಿ ಸುಲ್ತಾನರ ಮಂತ್ರಿ ಕಾಸಿಂ ಸಿಂಬರಿ ಎಂಬ, ಯಾರು ಬಹುಮನಿ ಸುಲ್ತಾನರ ಮಂತ್ರಿ ಕಾಸಿಂ ಬರಿದ್ನನ್ನು, ಕಾಸಿಂ ಬದರ್ನನ್ನು ಏನು ಮಾಡಿದವ, ಕಾಸಿಂ ಬದರ್ನನ್ನು ಅವನ್ನ ಏನು ಮಾಡಿದ, ಬಚ್ಚಿಟ್ಟು, ಅಂದರೆ ಅವನನ್ನು ಎಲ್ಲೇ ಕೂಡ ಹಾಕಿ ಏನು ಮಾಡಿದ, ನೆಕ್ಸ್ಟ್ ಅವನ ರಾಜ ಆಗಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಬಹುಮನಿ ಸುಲ್ತಾನರ ಸಿಂಹಾಸನವನ್ನು ಅಲ್ಲಿರ್ತಕ್ಕಂಥ ರಾಜಪುತ್ರನನ್ನು ಏನು ಮಾಡಿದಪ್ಪ ಅಂದ್ರೆ ಪ್ರತಿಷ್ಠಾಪನೆ ಮಾಡಲು ಇದನ್ನು ಮಾಡಿದವ, ಅಲ್ಲಿ ಸಿಂಹಾಸನವನ್ನು ಪ್ರತಿಷ್ಠಾಪಿಸಿದ. ಹಾಗಾಗಿ ಸಿಂಹಾಸನವನ್ನು ಪ್ರತಿಷ್ಠಾಪಿಸಿದ್ದಕ್ಕಾಗಿ ಈ ಯಾರು ಶ್ರೀಕೃಷ್ಣ ದೇವರಾಯನಿಗೆ ಒಂದು ಬಿರುದು ಬಂತು. ಯಾವ ಬಿರುದು ಬಂತು, ಯಾರನ್ನು, ಈ ಬಹುಮನಿ ಸುಲ್ತಾನರ ಮಂತ್ರಿಯಾಗಿದ್ದ ಕಾಸಿಂಬರಿಯನನ್ನು ಏನು ಮಾಡಿದ, ಅವನನ್ನು ಬಂಧಿಸಿ ರಾಜಪುತ್ರನನ್ನು ಬಹುಮನಿ ಸುಲ್ತಾನರ ಪ್ರತಿಷ್ಠಾಪನೆ ಮಾಡಿದ ಸಿಂಹಾಸನವನ್ನು. ಹಾಗಾಗಿ ಇವನಿಗೆ, ಯಾರಿಗೆ, ಶ್ರೀಕೃಷ್ಣ ದೇವರಾಯನಿಗೆ ಯುವನ ರಾಜ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದು ಬಂತು. ಏನಂತ ಬಿರುದು ಬಂತು, ಯುವನ ರಾಜ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದು ಬಂತು ಇವನಿಗೆ. ಚಾರ್ಯ ಎಂಬ ಏನು ಬಂತು, ಪ್ರಮುಖವಾಗಿ ಬಿರುದು ಬಂತು, ಬಿರುದು ಬಂದಿತು. ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿ ಗಜಪತಿ ಪ್ರತಾಪ, ಯಾರು ಗಜಪತಿ ಪ್ರತಾಪ ವೃದ್ಧನ ಆಗಿರ್ತಕ್ಕಂಥ ಅವನ ಪ್ರದೇಶ ಆಳ್ತಿದ್ದ. ಅಲ್ಲಿ ಪ್ರದೇಶಕ್ಕೆ ಅವನೇನು ಶ್ರೀಕೃಷ್ಣ ದೇವರಾಯ ದಾಳಿ ಮಾಡಿಬಿಡ್ತಾನ, ಒಮ್ಮಿಗೊಮ್ಮಿಗೆ ದಾಳಿ ಮಾಡಿಬಿಡ್ತಾನ. ಯಾಕಂದ್ರೆ ಲಕ್ಷಗಂಟ್ಲೆ ಇರ್ತಕ್ಕಂಥ ಸೈನ್ಯ ಮತ್ತು ಯಾರು ಶ್ರೀಕೃಷ್ಣ ದೇವ ಒಂದು ರಾಜತಾಂತ್ರಿಕ ಇರ್ತಕ್ಕಂತಹ ನೈಪುಣ್ಯತೆಯನ್ನು ಹೊಂದಿದ್ದ. ಅದಕ್ಕೆ ಅವನೇನು ಗಜಪ್ರತಾಪ ರುದ್ರನ ಅವನ ಆಳ್ತಿದ್ನಲ್ಲ ಆ ಪ್ರದೇಶದ ಮೇಲೆ ದಾಳಿ ಮಾಡಿ ಅವನೇನು ಮಾಡಿದ, ಅವನ ಮಗಳನ್ನು ಕೂಡ ಮದುವೆ ಆಕಾನ. ಯಾರು, ಜಗನ್ಮೋಹಿನಿ ಆಗಿರ್ತಕ್ಕಂಥ ಮಗಳಾಗಿರ್ತಾರ, ಜಗನ್ಮೋಹಿನಿ ಕೂಡ ಅವಳ ಮದುವೆಯಾಗಿ ಏನು ಮಾಡಿದ, ಅಲ್ಲಿರ್ತಕ್ಕಂಥ ಪ್ರದೇಶವನ್ನು ವಶಪಡಿಸಿಕೊಂಡು ಇವನು ಜಗನ್ಮೋಹಿನಿ ಮದುವೆಯಾಗಿ ಮುಂದುವರಿತಾ ಹೋದ, ರಾಜ್ಯವನ್ನು ಆಳಿತ. ನೆಕ್ಸ್ಟ್ ಬರ್ತಕ್ಕಂಥದ್ದು ಇಬ್ಲಾರು, ಯಾರು ಪೋರ್ಚುಗೀಸರಾಗಿರ್ತಕ್ಕಂಥ ಇಬ್ಲಾರು ಪ್ರವಾಸಿಗರು ಏನು ಮಾಡ್ತಾರ, ಶ್ರೀಕೃಷ್ಣ ದೇವರಾಯನನ್ನು ಕೊಂಡು ಹೋಗ್ತಾರ. ಇಂತಹ ಸಾಮ್ರಾಟ ವ್ಯಕ್ತಿಯನ್ನು ಇಡೀ ಜಗತ್ತಿಲ್ಲ ನಲ್ಲಿ ನೋಡಿಲ್ಲ. ಯಾಕಂದ್ರೆ ಅವರ ಆಡಳಿತ ಪ್ರಮುಖವಾಗಿ ಒಂದು ಉತ್ತುನ್ನತ ಮಟ್ಟಕ್ಕೆ ಇದೆ ಅಂತಂದು ಯಾರಪ್ಪ ಅಂದ್ರೆ ಇಬ್ಲಾರು ಪ್ರವಾಸಿಗರು ಹೇಳ್ತಾರೆ. ಅವರು ಯಾರಪ್ಪ ಅಂದ್ರೆ ಬಾರ್ಬಾಸ್ ಮತ್ತು ಪಾಯಾಸ್ ಅಂತ ಹೇಳ್ಬೋದು. ಅವು ಪ್ರವಾಸಿಗರು ಯಾರು, ಪೋರ್ಚುಗೀಸ್ ಪ್ರವಾಸಿಗರು ಏನು ಮಾಡಿದರು, ಹೊಗಳಿದ್ರು. ಯಾರ್ಯಾರು ಅವರು, ಪಾಯಾಸ್ ಮತ್ತು ಬಾರ್ಬೋಸ್ ಎಂಬ ಅಧಿಕಾರಿಗಳು ಎಂಬ ಪ್ರವಾಸಿಗರು ಇವ್ರು ಏನು ಮಾಡಿದರು, ಶ್ರೀಕೃಷ್ಣ ದೇವರಾಯನ್ನು ಕೊಂಡು ಹೊಗಳ್ತಾರ. ನೆಕ್ಸ್ಟ್ ಏನಪ್ಪ ಬರ್ತೈತೆ ಅಂತಂದ್ರೆ, ಶ್ರೀಕೃಷ್ಣ ದೇವರಾಯ ಹಲವಾರು ರೀತಿಯಾಗಿರ್ತಕ್ಕಂಥ ಏನು ಮಾಡಿದ, ಅವನು ಸಾಹಿತ್ಯ ಪೋಷಕ ಮಾಡಿದ. ಅಂದ್ರೆ ಹಲವಾರು ರೀತಿಯ ಅವ ಸ್ವಂತ ಕವಿಗಳು ಆಗಿದ್ದ ಮತ್ತು ಹಲವಾರು ರೀತಿಯ ಆಗಿರ್ತಕ್ಕಂಥ ದಿಗ್ಗಜರು ಇದ್ರು. ದಿಗ್ಗಜರು ಅಂದ್ರೆ ಏನಂತ ನೀವು ಕೇಳ್ಬೋದು. ನೋಡಿ, ಈ ಶ್ರೀಕೃಷ್ಣ ದೇವರಾಯದು ಇವನ ಆಗಿರ್ತಕ್ಕಂಥ ಕಾಲದಲ್ಲಿ ದಿಗ್ಗಜರು ಅಂದ್ರೆ ಇವರು 8 ಕವಿಗಳು, ಮಹಾನ್ ತೆಲುಗಿನಲ್ಲಿ ಇರ್ತಕ್ಕಂಥ ತೆಲುಗಿನ ಭಾಷೆಯ ಮಹಾನ್ ಕವಿಗಳು ಇದ್ದರು. ದಿಗ್ಗಜರು ಅಂದ್ರೆ 8 ದಿಗ್ಗಜರು ತೆಲುಗು ಭಾಷೆಯ ಮಹಾನ್ ಕವಿಗಳಿದ್ರು. ಇವರು ಹಲವಾರು ರೀತಿಯ ಕೃತಿ ಕಾವ್ಯಗಳನ್ನು ಬರೆದು ಇತಿಹಾಸಕ್ಕೆ ಕೊಟ್ಟ ಒಂದು ಪ್ರಮುಖವಾಗಿರುತ್ತೆ. ಮತ್ತು ಇವನ ಸ್ವಂತಹ ಶ್ರೀಕೃಷ್ಣ ದೇವರಾಯನು ಒಂದು ಸ್ವಂತ ಆಗಿರ್ತಕ್ಕಂಥ ಕವಿಯಾಗಿ ಇವರು ಒಂದು ಕೃತಿ ಬರೀತಾರೆ. ಯಾವುದು, ಅಮುಕ್ತ ಮೌಲ್ಯ ಅಂತ. ಯಾವುದು, ಅಮುಕ್ತ ಮೌಲ್ಯ ಎಂಬ ಕೃತಿ ಯಾವ ಭಾಷೆಯಲ್ಲಿ ಬರೆದ,
ಕೃತಿ ತೆಲುಗಿನ ಭಾಷೆಯಲ್ಲಿ ಬರೆದ ಇದು ಎದರ ಬಗ್ಗೆ ಆಗಿತ್ತು ಹಾಗಾದರೆ? ಈ ಅಮುಕ್ತ ಮೌಲ್ಯ ಕೃತಿ ತೆಲುಗು ಭಾಷೆಯಲ್ಲಿ ಬರೆದ ಸ್ವಂತ ಶ್ರೀಕೃಷ್ಣ ದೇವರಾಯ. ಹಾಗಾದರೆ ಈ ಅಮುಕ್ತ ಮೌಲ್ಯ ಎದರ ಪರವಾಗಿ ಕೃತಿ ಬರೆದ ಅಂತ ನೀವು ಕೇಳ್ಬೋದು. ಇದು ಎದರ ಪರವಾಗಿ ಅಂತಂದರೆ, ಅಲ್ಲಿರ್ತಕ್ಕಂಥ ವಿಜಯನಗರ ಸಾಮ್ರಾಜ್ಯ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಳ್ಳಲು ಯಾವ ರೀತಿ ಆಡಳಿತ ಮಾಡಬೇಕು, ಯಾವ ರೀತಿ ಅದರ ಆಡಳಿತವನ್ನು ಮಾಡಿ ಅಲ್ಲಿರ್ತಕ್ಕಂಥ ಸಾಮ್ರಾಜ್ಯವನ್ನು ವಿಸ್ತರಿಸಿ ಮಾಡಬೇಕು ಅನ್ನೋ ಒಂದು ಸ್ವಂತ ಕೃತಿ ಬರೆದ್ಬಿಡ್ತಾನೆ. ಅದು ಎದಕ್ಕಂದ್ರೆ ರಾಜ್ಯಾಡಳಿತದ ಬಗ್ಗೆ ಒಂದು ವಿವರಣೆ ನೀಡ್ತದೆ. ರಾಜ್ಯಾಡಳಿತದ ಬಗ್ಗೆ ವಿವರಣೆ ಕೊಡುತ್ತಾ ಹೋಗುತ್ತದೆ ಈ ಅಮುಕ್ತ ಮೌಲ್ಯ. ಮತ್ತು ಸ್ವಂತ ಕವಿ ಏನು ಮಾಡಿದ ಶ್ರೀಕೃಷ್ಣ ದೇವರಾಯ ಅದಾಗತ್ಲೆ ಜಾಂಬಾವತಿ ಕಲ್ಯಾಣ ಎಂಬ ನಾಟಕವನ್ನು ಕೂಡ ಬರೀತಾರೆ. ಯಾರು? ಶ್ರೀಕೃಷ್ಣ ದೇವರಾಯ. ಬರೋಣ ಇಲ್ಲಿ. ಜಾಂಬಾವತಿ ಕಲ್ಯಾಣ ಎಂಬ ನಾಟಕವನ್ನು ಕೂಡ ಇವ್ರು ಏನು ಮಾಡ್ತಾರೆ? ಬರೀತಾರೆ. ಇದು ತಾರೆ ಮತ್ತು ಇದು ಸಂಸ್ಕೃತ ಭಾಷೆಯಲ್ಲಿ ಇತ್ತು. ಅದು ಸಂಸ್ಕೃತ ಭಾಷೆ ನೋಡಿ. ಅವರು ಬರೀತಂತ ಜಂಬಾವತಿ ಕಲ್ಯಾಣ ನಾಟಕವನ್ನು ಬರೀತಾರೆ. ಅವರು ಸಂಸ್ಕೃತ ಭಾಷೆಯಲ್ಲಿತ್ತೆಂದು ಅಲ್ಲಿರ್ತಕ್ಕಂಥ ಇತಿಹಾಸಕರು ಹೇಳ್ತಾರೆ. ಮತ್ತು ಪ್ರಮುಖವಾಗಿ ಶ್ರೀಕೃಷ್ಣ ದೇವರಾಯ ಹಲವಾರು ರೀತಿಯಾಗಿರ್ತಕ್ಕಂತಹ ಅಂದರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ದೇವಾಲಯವನ್ನು ಕೂಡ ಕಟ್ಟಿಸಿದ. ಮತ್ತು ಪ್ರಮುಖವಾಗಿ ಅಲ್ಲಿರ್ತಕ್ಕಂಥ ವಿರೂಪಾಕ್ಷ ದೇವಾಲಯ, ವಿರೂಪಾಕ್ಷ ದೇವಾಲಯದ ಕಲ್ಯಾಣ ಮಂಟಪವನ್ನು ಕಟ್ಟಿಸ್ತಾರೆ. ಯಾರು? ಶ್ರೀಕೃಷ್ಣ ದೇವರಾಯ. ವಿರೂಪಾಕ್ಷ ದೇವಾಲಯದ ಕಲ್ಯಾಣ ಮಂಟಪವನ್ನು ಕಟ್ಟಿಸುತ್ತಾರೆ. ಯಾರು ಕಟ್ಟಿಸಿದ್ರು? ಶ್ರೀಕೃಷ್ಣ ದೇವರಾಯ. ಜೊತೆಗೆ ಹಲವಾರು ದೇವಾಲಯಗಳನ್ನು ಕಟ್ಟಿಸ್ತಾರೆ. ಹೀಗೆ ಹಿಂದೂ ಧರ್ಮಕ್ಕೆ ಒಂದು ಶ್ರೇಷ್ಠ ಕೊಡುಗೆ ಕೊಟ್ಟವರು ಯಾರಪ್ಪ ಅಂತಂದ್ರೆ, ಮೊದಲನೇದಾಗಿ ಇಡೀ ದಕ್ಷಿಣ ಭಾರತದಲ್ಲೇ ಮತ್ತು ಭಾರತದಲ್ಲೇ ಒಬ್ಬ ಶ್ರೀಕೃಷ್ಣ ದೇವ ಪ್ರಮುಖ ಅಂತ ಹೇಳ್ಬೋದು. ಈ ಸಾಮ್ರಾಜ್ಯದಲ್ಲಿ ಅತ್ಯಂತ ಶ್ರೇಷ್ಠ ದೊರೆನೂ ಕೂಡ ಆಗಿರ್ತಾನೆ, ರಾಜನು ಅಂದರೆ ಸಾಮ್ರಾಟ್ ಚಕ್ರವರ್ತಿ ಕೂಡ ಆಗಿರ್ತಾನೆ. ಯಾರು? ಶ್ರೀಕೃಷ್ಣ ದೇವರಾಯನ. ಹಾಗಾಗಿ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ಬರ್ತಕ್ಕಂಥ ಸಂಗಮ ಮತ್ತು ತುಳು ವಂಶದಲ್ಲಿ ಬರ್ತಕ್ಕಂಥ ರಾಜರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಹಾಗಾದರೆ ಮುಂದಿನ ತರಗತಿಯಲ್ಲಿ ನಾವು ಈ ಮನೆತನದಲ್ಲಿರ್ತಕ್ಕಂಥ ಒಂದು ಯುದ್ಧ ನಡೀತೈತಿ, ರಕ್ಕಸಿ ತಂಗಡಿ ಅಂತ ಯುದ್ಧ ನಡೀತೈತಿ. 1665ರಲ್ಲಿ ಯುದ್ಧ ನಡೀತೈತಿ. ಆ ಯುದ್ಧದ ಬಗ್ಗೆ ಚರ್ಚೆ ಮಾಡೋಣ. ಮತ್ತು ಇವರು ಪ್ರಮುಖವಾಗಿರ್ತಕ್ಕಂಥ ಒಂದು ವಿವರಣೆ ರೀತಿಯಾಗಿರ್ತಕ್ಕಂಥ ಆಡಳಿತ ಹೆಂಗಿತ್ತು, ಅಲ್ಲಿರ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಒಂದು ಸಂಪೂರ್ಣವಾಗಿರ್ತಕ್ಕಂಥ ವಿವರಣೆ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಧನ್ಯವಾದಗಳು. ನೋಡಿ ವಿದ್ಯಾರ್ಥಿಗಳೇ, ನೀವು ಯಾವುದೇ ಆಗಿರ್ತಕ್ಕಂಥ ಪರೀಕ್ಷೆಯನ್ನು ಎದುರಿಸಲು ಅಂದರೆ TET ಆಗಿರ್ಬೋದು, ಜನರಲ್ ಜಿಕೆ ಅಂದರೆ ಇತಿಹಾಸದ ಬಗ್ಗೆ, KPSC ಬರ್ತಕ್ಕಂಥ ಎಕ್ಸಾಮ್ ಮತ್ತು KE ಡಿಪಾರ್ಟ್ಮೆಂಟ್ನಲ್ಲಿ ಬರ್ತಕ್ಕಂಥವು ಮತ್ತು TETಯಲ್ಲಿ ಬರ್ತಕ್ಕಂಥ ಈ ಕ್ಲಾಸಸ್ಗಳನ್ನು ನೀವು ನೋಡ್ತಾ ಹೋದರೆ ಮುಂದಿನ ಪರೀಕ್ಷೆಯಲ್ಲಿ ನಿಮಗೆ ಕೆಲವೊಂದು CET ಪಾಯಿಂಟ್ಗಳು ಬರ್ತವೆ. ಇಲ್ಲಿ ನೋಡ್ಬೋದು ಈ ಹಲವಾರು ಬರೆದಾಗ ಪಾಯಿಂಟು ಯಾವ ಭಾಷೆಯಲ್ಲಿತ್ತು, ಕವಿ ಪರಿಚಯ, ಅಲ್ಲಿರ್ತಕ್ಕಂಥ ನಾಟಕ ಭಾಷೆ ಯಾವುದು ಅಂತ ನೀವು ಈ ಕ್ಲಾಸ್ಗಳನ್ನು ಕೇಳ್ತಾ ಹೋದರೆ ಮತ್ತು ಮುಂದಿನ ತರಗತಿಯಲ್ಲಿ ಬೇರೆ ಆಗಿರ್ತಕ್ಕಂಥ ಶಿಕ್ಷಕರು ಕೂಡ ಬಂದು ಪಾಠವನ್ನು ಮಾಡ್ತಾರೆ. ಮತ್ತು ನಾವು ಇತಿಹಾಸ ಆಗಿರ್ತಕ್ಕಂಥ ಒಂದು ಸಬ್ಜೆಕ್ಟನ್ನು ನಾನು ಮಾಡ್ತೀನಿ. ಹಾಗಾಗಿ ಮುಂದೆ ಬರ್ತಕ್ಕಂಥ ಎಲ್ಲ ಪರೀಕ್ಷೆಗಳಿಗೂ ಅನುಕೂಲವಾಗಿರ್ತಕ್ಕಂಥ ಒಂದು ವಿಡಿಯೋಗಳನ್ನು ಮಾಡ್ತೀನಿ. ಹಾಗಾಗಿ ನಿಮಗೆ ಬೇಕಾದಲ್ಲಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.